ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಅಂಬಲಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ತುಂಬ ಈಸಿ ಮತ್ತು ಸಿಂಪಲ್ ಆಗಿದೆ. ಒಂದು ಚಿಕ್ಕ ಪಾತ್ರೆಗೆ ನಾನು ಸ್ವಲ್ಪ 1-2 ಗ್ಲಾಸಸ್ ವಾಟರ್ನ ಹಾಕ್ಕೊಂಡು, ಕಲ್ಲುಪ್ಪು ಅಂತ ಬರುತ್ತಲ್ಲ, ಕಲ್ಲುಪ್ಪನ್ನ ಹಾಕ್ಕೊಂಡು, ಹಾಫ್ ಕಪ್ ನಾನು ರಾಗಿ ಹಿಟ್ಟು ಡೈರೆಕ್ಟ್ ವಾಟರ್ಗೆ ಹಾಕ್ಕೊಂಡು ಸ್ವಲ್ಪ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಪಾತ್ರೆನ ನಾನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೋತೀನಿ. ಈಗ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಹಿಟ್ಟನ್ನ. ನಿಮಗೆ ಅದು ಹಿಟ್ಟು ಸ್ವಲ್ಪ ತಿಕ್ಕ ಬರುತ್ತೆ, ಆ ಥರ ಬರೋವರೆಗೂ ನೀವು ಕೈ ಆಡ್ತಾನೆ ಇರಬೇಕು. ನೋಡಿ, ಈ ಥರ ಬರುತ್ತೆ. ನೋಡಿ, ಸ್ವಲ್ಪ ಕುದ್ದು ಹಸಿ ಫ್ಲೇವರು ಹೋಗಬೇಕು, ಕುದಿಸ್ಬೇಕು ಚೆನ್ನಾಗಿ. ನೋಡಿ, ಈ ಥರ ಕುದೀತಾ ಇದೆ ಅಲ್ವಾ? ಈ ಥರ ಕುದಿಸ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಬೇಕು ಅಂದರೆ ಚೂರೇ ಹಾಫ್ ಕಪ್, ಅಂದರೆ ಚಿಕ್ಕ ಗ್ಲಾಸಲ್ಲಿ ಹಾಫ್ ಕಪ್ ವಾಟರ್ನ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಕುದಿಸ್ತಾ ಇರಬೇಕು. ಇವಾಗ ಬಿಸಿಲಿಗೆ ತುಂಬ ಒಳ್ಳೆಯದು ರಾಗಿ ಅಂಬಲಿ, ಮಾಲ್ಟ್ ಅಂತಲೂ ಕರಿತೀವಿ ಇದನ್ನು. ಇದಕ್ಕೆ ಮಜ್ಜಿಗೆ ಇಲ್ಲ ಮೊಸರು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗಾಗಿದೆ ಅದು. ನಾನು ಡೈರೆಕ್ಟ್ ಒಂದು ಗ್ಲಾಸಿಗೆ ಹಾಕ್ಕೊಂಡು ಮಜ್ಜಿಗೆನ ಹಾಕ್ಕೋತೀನಿ. ಮಜ್ಜಿಗೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನಿಮ್ಮ ಚಾಯ್ಸ್ ಅದು, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸಾಂಬಾರು ಏನಾದರೂ ಇದೆ ಅಂದರೆ ಸಾಂಬಾರಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ರಾಗಿ ಅಂಬಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.